ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಖ್ಯ ಸಾರ. ದಿನಾಂಕ 12/1/25. ರಿವೈಸ್ 15/11/2003. ಬಾಪ್ದಾದ ತಿಳಿಸ್ತಾರೆ, ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿರಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಇಂತಹ ಖಜಾನೆಯು ಸಿಕ್ಕಿದೆ ಅಂದಾಗ ಇದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮನ್ನು ಖಜಾನೆಗಳಿಂದ ಸಂಪನ್ನತೆಯ ಅನುಭವವನ್ನು ಮಾಡುತ್ತೀರಾ. ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ. ಆದ್ದರಿಂದ ಈ ಸರ್ವ ಖಜಾನೆಗಳು ಪ್ರಾಪ್ತಿಯಾಗಿವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರ ಚಿಹ್ನೆಯು ಸದಾ ಕಣ್ಣುಗಳಿಂದ, ಚೆಹರೆಯಿಂದ, ಚಲನೆಯಿಂದ ಖುಷಿಯು ಅನ್ಯರಿಗೂ ಸಹ ಅನುಭವವಾಗುತ್ತದೆ. ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಈ ಅನುಭವವನ್ನು ಮಾಡುತ್ತಾರೆ. ಈ ಆತ್ಮವು ಅಲೌಕಿಕ ಖುಷಿಯಿಂದ, ಅಲೌಕಿಕ ಭಿನ್ನತೆಯಿಂದ ಕಾಣುತ್ತದೆ. ತಮ್ಮ ಖುಷಿಯನ್ನು ನೋಡಿ ಅನ್ಯ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವವನ್ನು ಮಾಡುತ್ತಾರೆ. ಬಾಪ್ದಾದ ವರದಾನ ಕೊಡ್ತಾರೆ, ಸಾಕಾರ ತಂದೆಯನ್ನು ಫಾಲೋ ಮಾಡಿ ನಂಬರ್ 1 ತೆಗೆದುಕೊಳ್ಳುವಂತಹ ಸಂಪೂರ್ಣ ಫರಿಸ್ತೆ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾರೆ, ಮರ್ಯಾದೆಯ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ಮರ್ಯಾದೆಯ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ಅಚ್ಚಾ. ಓಂ ಶಾಂತಿ.